ವೆಲ್ಕಮ್ ಬ್ಯಾಕ್ ಟು ಆರ್.ಐ.ದಿ ಎಕನಾಮಿಕ್ಸ್. ಈ ಒಂದು ವಿಡಿಯೋದಲ್ಲಿ ಕಾನ್ಸೆಪ್ಟ್ ಆಫ್ ಡಿಮ್ಯಾಂಡ್ ಅಂದರೆ ಬೇಡಿಕೆಯ ಪರಿಕಲ್ಪನೆಯನ್ನು ನಾನಿಲ್ಲಿ ಹೆಚ್ಚಾಗಿ ಕನ್ನಡದಲ್ಲಿ ನೋಟ್ಸನ್ನು ಕೊಟ್ಟಿದ್ದೀನಿ, ಹಾಗೆ ಕನ್ನಡದಲ್ಲಿ ಎಕ್ಸ್ಪ್ಲನೇಷನನ್ನು ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತಹ, ಬೇಡಿಕೆಗೆ ಸಂಬಂಧಪಟ್ಟಂತಹ ಯಾವ ಯಾವ ವಿಷಯಗಳನ್ನು ಕವರ್ ಆಗಿದೆ ಅಂತ ಹೇಳಿದರೆ, ಬೇಡಿಕೆಯ ಅರ್ಥ, ಬೇಡಿಕೆಯ ನಿಯಮ, ಬೇಡಿಕೆಯ ನಿಯಮದ ವಿನಾಯಿತಿಗಳು, ಬೇಡಿಕೆ ರೇಖೆಯಲ್ಲಿನ ಬದಲಾವಣೆಗಳು, ಬದಲಿ ಮತ್ತು ಪೂರಕ ಸರಕುಗಳು, ಬೇಡಿಕೆಯ ಸ್ಥಿತಿಸ್ಥಾಪಕತ್ವ, ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ವಿಧಗಳು, ಹಾಗೆ ಹೇಂಜಲ್ ರೇಖೆ. ಇದ್ರ ಜೊತೆಯಲ್ಲಿ ಇಲ್ಲಿ ಜಸ್ಟ್ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳು, ಫಾರ್ ಎಕ್ಸಾಂಪಲ್ ಈ ಸಬ್ಸ್ಟಿಟ್ಯೂಷನ್ ಮತ್ತು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಆ ಒಂದು ವಿಡಿಯೋ ಇನ್ನೂ ಡೀಪಾಗಿ ವಿಡಿಯೋ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನಾನು ಐಯಲ್ಲಿ ಕೊಟ್ಟಿರ್ತೀನಿ ಐಕಾನಲ್ಲಿ, ನೀವು ಅದನ್ನು ಚೆಕ್ ಮಾಡಿಕೊಂಡು ಇನ್ನು ಹೆಚ್ಚಿನ ವಿವರಣೆಯನ್ನು ನೋಡ್ಕೋಬೋದು. ವಿಡಿಯೋಗೆ ಮೂವ್ ಮಾಡೋಣ. ಫಸ್ಟು ಬೇಡಿಕೆಯ ಪರಿಕಲ್ಪನೆ. ಬೇಡಿಕೆ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಬೇಡಿಕೆ ಎಂಬ ಪರಿಕಲ್ಪನೆಯನ್ನು ಆಲ್ಫ್ರೆಡ್ ಮಾರ್ಷಲ್ ಅವರು ತಮ್ಮ ಪುಸ್ತಕ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸಲ್ಲಿ 1890ರಲ್ಲಿ ನೀಡಿದರು. ಬೇಡಿಕೆ ಅನ್ನೋ ಒಂದು ಪರಿಕಲ್ಪನೆಯನ್ನು ಫಸ್ಟು ನೀಡಿದವರು ಯಾರು? ಆಲ್ಫ್ರೆಡ್ ಮಾರ್ಷಲ್ ಅವರು. ಅವರ ಬುಕ್ ಯಾವುದು ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್, 1890ರಲ್ಲಿ ನೀಡ್ತಾರೆ. ಕೆಸೆಟ್ಗೆಲ್ಲ ನಾವು ಓದ್ತಾ ಇದ್ದರೆ ಈ 3 ಅಂಶ ತುಂಬ ಇಂಪಾರ್ಟೆಂಟ್. ಆಲ್ಫ್ರೆಡ್ ಮಾರ್ಷಲ್ ಅವರು, ಹಾಗೆ ಯಾವ ಒಂದು ಇಯರಲ್ಲಿ, 1890ಯಲ್ಲಿ, ಯಾವ ಬುಕ್ಕಲ್ಲಿ ಅಂತ ಹೇಳಿದರೆ ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್ ಅನ್ನೋ ಪುಸ್ತಕದಲ್ಲಿ. ಇವರ ಪ್ರಕಾರ ಬೇಡಿಕೆ ಅಂದರೆ ಏನು ಅಂತ ಹೇಳಿದರೆ, ಒಂದು ಬಯಕೆ, ಕೊಳ್ಳುವ ಶಕ್ತಿ, ಕೊಳ್ಳುವ ಮನಸ್ಸು, ಸರಕಿನ ಬೆಲೆ ಹಾಗೂ ಸಮಯವನ್ನು ಸೂಚಿಸುತ್ತದೆ. ಸೊ ಇಲ್ಲಿ ಒಂದು ಬೇಡಿಕೆ ಅಂತ ಹೇಳಿದ್ರೆ, ನನಗೆ ಈಗ ಕಾರನ್ನು ಕೊಳ್ಳುವಂತಹ ಮನಸ್ಸಾಯಿತು ಅಂತ ಹೇಳಿದರೆ ಅಷ್ಟು ಮಾತ್ರ ಇದ್ದರೆ ಅದನ್ನು ಬೇಡಿಕೆ ಅಂತ ಕರೆಯೋದಿಲ್ಲ. ಸೊ ಹಾಗಿದ್ರೆ ಈ ಬೇಡಿಕೆ ಅಂತ ಅದನ್ನು ಹೇಳೋದಕ್ಕೆ, ಆ ಕಾನ್ಸೆಪ್ಟ್ ಹೇಳೋದಕ್ಕೆ ಏನೇನು ಇರಬೇಕು ಅಂತ ಹೇಳಿದ್ರೆ, ಫಸ್ಟು ಬಯಕೆ ಇರಬೇಕು. ನನಗೆ ಆ ಕಾರನ್ನು ತಗೋಬೇಕು ಅನ್ನೋ ಬಯಕೆ ಇರಬೇಕು. ಕೊಳ್ಳುವ ಮನಸ್ಸು, ಹಾಗೆ ಕೊಳ್ಳುವ ಶಕ್ತಿ, ನನಗೆ ಅದನ್ನು ಅಫೋರ್ಡ್ ಮಾಡ್ಕೊಳ್ಳೋಂತಹ ಶಕ್ತಿ ಇರಬೇಕು. ಹಾಗೆ ಆ ಒಂದು ಸರಕಿಗೆ ಬೆಲೆ ಇರಬೇಕು, ಇಂತಿಷ್ಟು ಅಂತ ಬೆಲೆ ಫಿಕ್ಸ್ ಆಗಿರಬೇಕು. ಈ ಒಂದು ಸಮಯದಲ್ಲಿ, ಒಂದು ನಿರ್ದಿಷ್ಟ ಸಮಯದಲ್ಲಿ ಇದಿಷ್ಟು ಆದಾಗ ಮಾತ್ರ ಅದನ್ನು ನಾವು ಬೇಡಿಕೆ ಅಂತ ಹೇಳ್ತೀವಿ. ಅಂದರೆ ನಿಗದಿತ ಬೆಲೆಯಲ್ಲಿ, ನಿರ್ದಿಷ್ಟ ಸಮಯದಲ್ಲಿ ಅನುಭೋಗಿಗಳು ಪಡೆದುಕೊಳ್ಳುವ, ಒಂದು ಸರಕನ್ನು ಪಡೆದುಕೊಳ್ಳುವ ಪ್ರಮಾಣ, ನಾವಿದನ್ನು ನಾವೇನಂತ ಹೇಳ್ತೀವಿ? ಬೇಡಿಕೆ ಅಂತ ಹೇಳ್ತೀವಿ. ಇನ್ನು ಡೀಪಾಗಿ ಹೇಳೋದಾದರೆ, ಒಬ್ಬ ಅನುಭೋಗಿಯು ಒಂದು ಬೆಲೆಯಲ್ಲಿ, ಒಂದು ಅವಧಿಯಲ್ಲಿ, ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಕೊಳ್ಳಲು ತಯಾರಿರುವ ಒಂದು ಸರಕಿನ ಪ್ರಮಾಣವನ್ನು ಬೇಡಿಕೆ ಅಂತ ಹೇಳ್ತಾರೆ. ಸೊ ಇಲ್ಲಿ ಒಂದು ಲೈನ್ ಅಥವಾ ಒಂದು ಡೆಫಿನಿಷನ್ ಫಾರ್ಮ್ ಆಗೋದಕ್ಕೆ ಇದಿಷ್ಟು ಅಂಶಗಳು ಮುಖ್ಯವಾಗಿ ಬೇಕಾಗತ್ತೆ. ಯಾವುದ್ಯಾವುದು? ಒಂದು ಅನುಭೋಗಿ ಒಂದು ಬೆಲೆಯಲ್ಲಿ, ಅವಧಿಯಲ್ಲಿ, ಸ್ಥಳದಲ್ಲಿ, ಪ್ರಮಾಣದಲ್ಲಿ, ಇದನ್ನು ನಾವು ಬೇಡಿಕೆ ಅಂತ ಹೇಳ್ತೀವಿ. ಜಸ್ಟ್ ನನ್ನ ಹತ್ರ ಇವಾಗ ಕಾರ್ ತೊಗೋಬೇಕು ಅಂತ ಆಸೆ ಇದೆ, ಅಂದರೆ ಬಯಕೆ ಇದೆ, ಆದರೆ ಅದನ್ನು ಕೊಳ್ಳುವಂತಹ ಶಕ್ತಿ ಅಂದರೆ ಹಣ ನನ್ನ ಹತ್ರ ಇಲ್ಲ, ಅದು ನಾವು ಬೇಡಿಕೆ ಅಂತ ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಸೊ ಬೇಡಿಕೆ ಅಂದರೆ ಏನು ಅಂತ ಅರ್ಥ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಲಾ ಆಫ್ ಡಿಮ್ಯಾಂಡ್ ಅಂದರೆ ಏನು ಅಂತ ನೋಡೋಣ. ಬೇಡಿಕೆ ನಿಯಮ, ಇದನ್ನು ಸಹ ಮಾರ್ಷಲ್ ಅವರೇ ನೀಡ್ತಾರೆ. ಇತರೆ ವಿಷಯಗಳು ಸ್ಥಿರವಾಗಿದ್ದಾಗ ಒಂದು ನಿರ್ದಿಷ್ಟ ಸಮಯದಲ್ಲಿ ಯಾವುದಾದೊಂದು ವಸ್ತುವಿನ ಬೆಲೆ ಹೆಚ್ಚಿದರೆ ಅದರ ಬೇಡಿಕೆ ಕಡಿಮೆಯಾಗುತ್ತದೆ ಮತ್ತು ಬೆಲೆ ಇಳಿದರೆ ಅದರ ಬೇಡಿಕೆ ಹೆಚ್ಚಾಗುತ್ತದೆ. ಅಂದರೆ ಈ ನಿಯಮದ ಪ್ರಕಾರ ಬೆಲೆ ಮತ್ತು ಬೇಡಿಕೆಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತವೆ. ಸೊ ಇಲ್ಲಿ ಇತರೆ ವಿಷಯಗಳು ಸ್ಥಿರವಾಗಿದ್ದಾಗ, ಈ ಬೇಡಿಕೆಯನ್ನು ಚೇಂಜ್ ಆಗೋದಕ್ಕೆ ಅಂತ ಹೇಳಿದ್ರೆ, ಹೆಚ್ಚಾದರೂ ಆಗ್ಬೋದು, ಕಡಿಮೆ ಆದರೂ ಆಗೋದಕ್ಕೆ ಬೆಲೆ ಒಂದೇ ಕಾರಣ ಅಲ್ಲ. ಕೆಲವೊಂದಷ್ಟು ಸಲ ಇತರೆ ವಿಷಯಗಳು ಕಾರಣ ಆಗುತ್ತೆ. ಅದು ಯಾವುದು ಅಂತ ನೆಕ್ಸ್ಟ್ ನಾನು ಹೇಳ್ತೀನಿ, ಓಕೆನಾ? ಸೊ ಅದಕ್ಕೋಸ್ಕರ ನಾವು ಇತರೆ ವಿಷಯಗಳನ್ನು ಸ್ಥಿರವಾಗಿ ಇಟ್ಟಿದ್ದೀವಿ. ಸೊ ಇತರೆ ವಿಷಯಗಳು ಸ್ಥಿರವಿಟ್ಟಾಗ ಒಂದು ಸಮಯದಲ್ಲಿ ಯಾವುದಾದರೂ ಒಂದು ವಸ್ತುವಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆಯು ಕಡಿಮೆ ಆಗುತ್ತದೆ ಮತ್ತು ಬೆಲೆ ಇಳಿದಾಗ ಅದರ ಬೇಡಿಕೆಯು ಹೆಚ್ಚಾಗುತ್ತದೆ. ಅಂತ ಹೇಳಿದರೆ ಇಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ ಡಿಮ್ಯಾಂಡೆಡ್ ಏನಾಗ್ತಾ ಇದೆ, ಪ್ರೈಸ್ ಜಾಸ್ತಿ ಆದರೆ ಡಿಮ್ಯಾಂಡ್ ಕಡಿಮೆ ಆಗ್ತಾ ಇದೆ, ಪ್ರೈಸ್ ಕಡಿಮೆ ಆದರೆ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಸೊ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಹೌದಲ್ವಾ? ಒಂದು ಮೇಲೆ ಹೋದರೆ ಒಂದು ಕೆಳಗೆ ಬರ್ತಾ ಇದೆ. ಆದ್ದರಿಂದ ಇದನ್ನು ನಾವು ಬೆಲೆ ಮತ್ತು ಬೇಡಿಕೆ ಎರಡೂ ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತೆ ಅಂತ ಹೇಳ್ತೀವಿ. ಇದು ನಿಯಮ, ಬೇಡಿಕೆ ನಿಯಮ. ಬೆಲೆ ಹೆಚ್ಚಾದರೆ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಹೆಚ್ಚಾಗುತ್ತೆ. ಇದನ್ನು ನಾವು ಬೇಡಿಕೆಯ ನಿಯಮ ಅಂತ ಹೇಳ್ತೀವಿ. ಸೊ ಇಲ್ಲಿ ಇತರ
ವಿಷಯಗಳು ಸ್ಥಿರವಾಗಿದ್ದಾಗ ಅಂತ ಹೇಳಿದ್ವಿ ಅಲ್ವಾ. ಯಾವುದ್ಯಾವುದು ಅಂತ ಹೇಳಿದ್ರೆ ಒಂದು ಗ್ರಾಹಕರ ಆದಾಯದಲ್ಲಿ. ಸೊ ಆದಾಯ ಅನ್ನೋದು ಒಂದು ಅಂಶ ಆಗುತ್ತೆ. ಅಕಸ್ಮಾತ್ ಈಗ ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಾದರೆ ಬೇಡಿಕೆಯು ಸಹ ಹೆಚ್ಚಾಗುತ್ತೆ, ಹೌದಲ್ವಾ. ಸೊ ಅದಕ್ಕೋಸ್ಕರ ಹಾಗೆ ಅಭಿರುಚಿಯಲ್ಲಿ ಯಾವುದೇ ಬದಲಾವಣೆಗಳು ಇರಬಾರದು. ಬೇಡಿಕೆ ನಿಯಮವನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಇಂಟ್ರೆಸ್ಟ್ ಅದೇ ಇರಬೇಕು. ಒಂದು ಸರಕಿನ ಬಗ್ಗೆ ಒಂದು ಅಭಿರುಚಿ ಹಾಗೆ ಇರಬೇಕು. ಹಾಗೆ ಪರ್ಯಾಯ ಸರಕಿನಲ್ಲಿ ಬದಲಾವಣೆ ಇಲ್ಲ. ಪರ್ಯಾಯ ಸರಕು ಅಂತ ಹೇಳಿದ್ರೆ ಬದಲಿ ಸರಕು. ಈಗ ಕಾಫಿಗೆ ಬದಲಿ ಯಾವುದು? ಟೀ ಅಲ್ವಾ. ಸೊ ಈ ಕಾಫಿ ಸರಕಾಗ ಬಗ್ಗೆ ನಾವು ಲಾ ಆಫ್ ಡಿಮ್ಯಾಂಡ್ ಓದ್ತಾ ಇದ್ದೀವಿ ಅಂತ ಹೇಳಿದ್ರೆ ಟೀಯ ಪ್ರೈಸಲ್ಲಿ ಯಾವುದೇ ಬದಲಾವಣೆ ಇರಬಾರದು. ಓಕೆ, ಬದಲಿ ವಸ್ತು ಇಲ್ಲ, ಹಾಗಿದ್ರೆ ಆ ಒಂದು ಸರಕಿಗೆ ಬದಲಿ ವಸ್ತು ಇರಬಾರದು. ಓಕೆನಾ. ಹಾಗೆ ಬೆಲೆಗಳಲ್ಲಿ ವ್ಯತ್ಯಾಸವನ್ನು ನಿರೀಕ್ಷಿಸಬಾರದು. ಇರಪ್ಪ ಕಾಫಿ ಬೆಲೆ ಕಡಿಮೆ ಆಗುತ್ತೆ, ವೆಯ್ಟ್ ಮಾಡೋಣ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿರಬಾರ್ದು. ಇದಿಷ್ಟು ಒಂದಷ್ಟು ಕಲ್ಪನೆಗಳು ಯಾವುದಕ್ಕೆ? ಬೇಡಿಕೆಯ ನಿಯಮ. ಸೊ ಇಲ್ಲಿ ಬೇಡಿಕೆಯ ನಿಯಮದ ಒಂದು ಡಯಾಗ್ರಾಮನ್ನು ಬರೆದಿದ್ದೀನಿ, ಸೇಮ್ ಆ್ಯಸ್ ಇಟ್ ಈಸ್ ನೀವೆಲ್ಲ ಕಡೆ ನೋಡಿರೋ ರೀತಿಯೇ. ಡಿಮ್ಯಾಂಡ್ ಕರ್ವ್ ಇದು ಎಡದಿಂದ ಬಲಕ್ಕೆ ಇಳಿಮುಖವಾಗಿದೆ. ಓಕೆ, ಸೊ ಹಾಗಿದ್ದರೆ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಯಾಕೆ ಇಳಿಮುಖವಾಗಿರುತ್ತೆ? ಸೊ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರಲು ಕಾರಣಗಳು ಯಾವುದ್ಯಾವುದು ಅಂತ ಹೇಳಿದ್ರೆ, ಒಂದನೇದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ. ಸೊ ಇಲ್ಲಿ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ, ಯಾವುದಾದರೂ ಒಂದು ಸರಕನ್ನು ನಾವು ಅನುಭವಿಸ್ತಾ ಹೋದಂತೆ ಅದರ ಒಂದು ತುಷ್ಟಿಗುಣ ಕಡಿಮೆ ಆಗುತ್ತಾ ಹೋಗುತ್ತದೆ, ಹೌದಲ್ವಾ. ಸೊ ಅದಕ್ಕೋಸ್ಕರ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಸಹ ಬೇಡಿಕೆ ರೇಖೆ ಎಡದಿಂದ ಬಲಕ್ಕೆ ಇಳಿಮುಖವಾಗಿರಲು ಕಾರಣ ಆಗುತ್ತೆ. ಹಾಗೆ ಬದಲಿಸುವಿಕೆಯ ಪರಿಣಾಮ, ಸಬ್ಸ್ಟಿಟ್ಯೂಷನ್ ಎಫೆಕ್ಟ್. ಒಂದು ಗೂಡಿಗೆ ಇನ್ನೊಂದು ಗೂಡನ್ನು, ಇದರ ಬೆಲೆ ಹೆಚ್ಚಾದಾಗ ಇನ್ನೊಂದು ಗೂಡನ್ನು ನಾವು ಕನ್ಸಪ್ಷನ್ ಮಾಡೋದಕ್ಕೆ ಪರ್ಚೇಸ್ ಮಾಡೋದ್ರಿಂದ ಸೊ ಇದು ಸಹ ಎಫೆಕ್ಟ್ ಆಗುತ್ತೆ. ಹಾಗೆ ಆದಾಯದ ಪರಿಣಾಮ, ಆದಾಯದಲ್ಲಿ ಏನಾದರೂ ಬದಲಾವಣೆ ಆಗೋದ್ರಿಂದಲೂ ಸಹ. ನೆಕ್ಸ್ಟು ಬೇಡಿಕೆ ನಿಯಮದ ವಿನಾಯಿತಿಗಳು, ಎಕ್ಸೆಪ್ಷನ್ ಟು ದ ಲಾ ಆಫ್ ಡಿಮ್ಯಾಂಡ್. ಯಾವಾಗ ಲಾ ಆಫ್ ಡಿಮ್ಯಾಂಡ್ ಅಪ್ಲೈ ಆಗಲ್ಲ? ಏನು ಲಾ ಆಫ್ ಡಿಮ್ಯಾಂಡ್ ಹೇಳುತ್ತೆ? ಪ್ರೈಸ್ ಜಾಸ್ತಿ ಆದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕಡಿಮೆ ಆಗುತ್ತೆ, ಪ್ರೈಸ್ ಕಡಿಮೆ ಆದರೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಹೆಚ್ಚಾಗುತ್ತೆ. ಇದು ಬೇಡಿಕೆಯ ನಿಯಮ. ಈ ಬೇಡಿಕೆಯ ನಿಯಮ ಯಾವಾಗ ಅನ್ವಯಿಸುವುದಿಲ್ಲ ಅನ್ನೋದನ್ನು ನಾವು ಎಕ್ಸೆಪ್ಷನ್ಸ್ ಅಂತ ಹೇಳ್ತೀವಿ. ಓಕೆ, ಗಿಫನ್ ವಿರೋಧಾಭಾಸ, ಗಿಫನ್ ಪ್ಯಾರಡಾಕ್ಸ್ ಅಂತ. ಸೊ ಇಲ್ಲಿ ಬೇಡಿಕೆ ನಿಯಮ ಅಪ್ಲೈ ಆಗಲ್ಲ. ಯಾಕೆ? ಓದೋಣ ಬನ್ನಿ. ಕೆಲವು ಸಂದರ್ಭಗಳಲ್ಲಿ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಬೇಡಿಕೆಯು ಹೆಚ್ಚುತ್ತದೆ. ಅಂದರೆ ಬೇಡಿಕೆ ರೇಖೆಯು ಎಡದಿಂದ ಬಲಕ್ಕೆ ಇಳಿಯುವುದಕ್ಕೆ ಬದಲಾಗಿ ಬಲದಿಂದ ಎಡಕ್ಕೆ ಏರುತ್ತದೆ. ಗಿಫನ್ ಎಂಬುವವನು 19ನೇ ಶತಮಾನದಲ್ಲಿ ಈ ವಿಷಯವನ್ನು ಮೊಟ್ಟ ಮೊದಲ ಬಾರಿಗೆ ತಿಳಿಸುತ್ತಾನೆ. ಏನು ಹೇಳ್ತಾ ಇದೆ ಇಲ್ಲಿ? ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಅದರ ಬೇಡಿಕೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಅದು ಸಹ ಹೆಚ್ಚಾಗುತ್ತೆ. ಎಲ್ಲಿ? ಗಿಫನ್ ಪ್ಯಾರಡಾಕ್ಸ್. ಅವನು ಏನು ಹೇಳ್ತಾ ಇದ್ದಾನೆ? ಒಂದು ಸರಕಿನ ಬೆಲೆ ಹೆಚ್ಚಾದರೆ ಕ್ವಾಂಟಿಟಿ ಡಿಮ್ಯಾಂಡು ಸಹ ಹೆಚ್ಚಾಗುತ್ತೆ. ಆಗ ಬೇಡಿಕೆ ರೇಖೆ ಹೇಗಿರುತ್ತೆ ಅಂತ ಹೇಳಿದ್ರೆ ಹೀಗಿರುತ್ತೆ. ಬೇಡಿಕೆ ರೇಖೆ ಅಂತ ಹೇಳಿದ್ರೆ ಇಳಿಯುವುದಕ್ಕೆ ಬದಲಾಗಿ ಬಲದಿಂದ ಎಡಕ್ಕೆ ಏರುತ್ತದೆ ಅಂತ ಗಿಫನ್ ಅವರು 19ನೇ ಶತಮಾನದಲ್ಲಿ ಹೇಳ್ತಾರೆ. ಯಾಕೆ? ಇಂಗ್ಲೆಂಡಿನಲ್ಲಿ 19ನೇ ಶತಮಾನದಲ್ಲಿ ಹೆಚ್ಚಾಗಿ ಬಡವರು ಇರುತ್ತಾರೆ. ಇದೊಂದು ಸನ್ನಿವೇಶ ಅವನು ಎಲ್ಲಿ ಕಂಡುಹಿಡ್ದ ಈ ಒಂದು ವಿರೋಧಾಭಾಸನ ಅಂತ. ತಮ್ಮ ವರಮಾನದ ಹೆಚ್ಚಳ ಭಾಗವನ್ನು ಬ್ರೆಡ್ಡಿಗೂ ಸ್ವಲ್ಪ ಭಾಗವನ್ನು ಮಾಂಸಕ್ಕೂ ಖರ್ಚು ಮಾಡುತ್ತಿದ್ದರು. ಅಲ್ಲಿನ ಜನ ತಮ್ಮ ಆದಾಯದ ಹೆಚ್ಚಿನ ಭಾಗವನ್ನು ಬ್ರೆಡ್ಡಿಗೂ ಹಾಗೂ ಕಡಿಮೆ ಭಾಗವನ್ನು ಮಾಂಸಕ್ಕೆ ಖರ್ಚು ಮಾಡ್ತಿರ್ತಾರೆ. ಒಮ್ಮೆ ಬ್ರೆಡ್ಡಿನ ಬೆಲೆ ಹೆಚ್ಚಾಗುತ್ತದೆ, ಆದರೆ ಬೇಡಿಕೆಯ ನಿಯಮದ ಪ್ರಕಾರ ಅದರ ಬೇಡಿಕೆ ಕಡಿಮೆ ಆಗುವುದಿಲ್ಲ, ಬದಲಾಗಿ ಹೆಚ್ಚಾಗುತ್ತದೆ. ಇಲ್ಲಿ ಯಾವಾಗ ಬೇಡಿಕೆ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಬ್ರೆಡ್ಡಿನ ಬೆಲೆ ಏರಿದ್ರೂ ಬೇಡಿಕೆ ಕಡಿಮೆ ಆಗೋದಿಲ್ಲ, ಬದಲಾಗಿ ಹೆಚ್ಚಾಗುತ್ತೆ. ಆಗ ಜನರು ಮಾಂಸದ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡುತ್ತಾ ಉಳಿದ ಹಣವನ್ನು ಬ್ರೆಡ್ಡಿನ ಮೇಲೆ ಹೆಚ್ಚಿದಾಗಿ ವಿನಿಯೋಗ ಮಾಡಿ ಕೊಂಡ್ಕೊಳ್ತಾರೆ. ಸೊ ಏನಿದು ಅಂತ ಹೇಳಿದ್ರೆ ಕ್ಲಿಯರಾಗಿ ಹೇಳ್ತೀನಿ ಕೇಳಿ. ಈಗ ಬ್ರೆಡ್ಡಿನ ಬೆಲೆ ಸ್ಟಾರ್ಟಿಂಗಲ್ಲಿ 10 ರೂಪೀಸ್ ಇತ್ತು ಅಂದ್ಕೋಣ. ಇದು ಇಂಗ್ಲೆಂಡ್, ಬಟ್ ನಾನು ಹೇಳ್ತಿರೋದು ಎಕ್ಸ್ಪ್ರೆಷನ್ ನಮಗೆ ಅರ್ಥ ಆಗೋ ರೀತಿಯಾಗಿ. ಸೊ ಬ್ರೆಡ್ಡಿನ ಬೆಲೆ 10 ರೂಪೀಸ್ ಇತ್ತು ಮುಂಚೆ.
ಎಕ್ಸಾಂಪಲ್ ಆಗಿ. ಹಾಗೆ ಮಾಂಸದ ಬೆಲೆ ಅದು 10 ರುಪೀಸ್ ಅಂದ್ಕೊಳ್ಳೋಣ. ಸೊ ಇವರ ಆದಾಯ 100 ರುಪೀಸ್. ಸೊ ಅವರ ಆದಾಯದ ಹೆಚ್ಚಿನ ಭಾಗವನ್ನು ಬ್ರೆಡ್ಡಿನ ಮೇಲೆ ಅಂತ ಹೇಳಿದ್ರೆ 80 ರುಪೀಸನ್ನು ಬ್ರೆಡ್ಡಿಗೋಸ್ಕರ ಹಾಗೂ ಮಾಂಸದ ಮೇಲೆ 20 ರುಪೀಸನ್ನು ಖರ್ಚು ಮಾಡ್ತಾಯಿದ್ರು. ಒಂದು ಸಮಯದಲ್ಲಿ ಬ್ರೆಡ್ಡಿನ ಪ್ರೈಸ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆದ್ರೂ ಬ್ರೆಡ್ಡಿಗೆ ಅವರು ವಿನಿಯೋಗಿಸುತ್ತಿದ್ದ ಹಣ ಕಡಿಮೆ ಮಾಡ್ಕೊಳ್ಳಲ್ಲ, 80 ರುಪೀಸೇ ಇರುತ್ತೆ. ಅಥವಾ 80 ರುಪೀಸ್ ಕಡಿಮೆ ಏನು ಕ್ವಾಂಟಿಟಿ ಬರ್ತಾ ಇದೆ, ಯಾಕಂದರೆ ಪ್ರೈಸ್ ಇನ್ಕ್ರೀಸ್ ಆಗಿದೆ. ಇವ್ರು ಏನು ಮಾಡ್ತಾರೆ, ಮಾಂಸದಲ್ಲಿ 20 ರುಪೀಸ್ ಏನು ಖರ್ಚು ಮಾಡ್ತಾಯಿದ್ರು 10 ರುಪೀಸ್ಗೆ ಇಳಿಸಿ 90 ರುಪೀಸನ್ನು ಸಹ ಬ್ರೆಡ್ಡನ್ನು ಕೊಳ್ಳೋದಕ್ಕೆ ಬಳಸ್ಕೊಳ್ತಾರೆ. ಅಂದರೆ ಇಲ್ಲಿ ಬ್ರೆಡ್ಡಿಗೆ ಕ್ವಾಂಟಿಟಿ ಡಿಮ್ಯಾಂಡೆಡ್ ಕಡಿಮೆ ಆಗಲಿಲ್ಲ, ಪ್ರೈಸ್ ಹೆಚ್ಚಾದ್ರೂ. ಯಾಕಂತ ಹೇಳಿದ್ರೆ ಮಾಂಸವನ್ನು ಡೈಲಿ ಸೇವಿಸೋಕ್ಕಾಗತ್ತಾ? ಇಲ್ಲ. ಸೊ ಬ್ರೆಡ್ಡನ್ನು ನಾವು ಹೆಚ್ಚಾಗಿ ಸೇವಿಸಬೇಕಾಗತ್ತೆ. ಅಂದರೆ ನೆಸೆಸರಿ ಗೂಡ್ಸ್ ಅಂತ ಏನು ಹೇಳ್ತೀವಲ್ಲ, ಆ ನೆಸೆಸರಿ ಗೂಡ್ಸ್ ಬೇಕೇ ಬೇಕು ದಿನನಿತ್ಯ ಬಳಸೋದಕ್ಕೆ. ಅದ್ರದ್ದು ಬೆಲೆ ಹೆಚ್ಚಾದರೂ ನಾವು ತೊಗೊಳ್ತೀವಿ, ಹೌದಲ್ವಾ? ಈಗ ಯಾವುದಾದ್ರೂ ಗೂಡ್ಸ್ ಡೈಲಿ ಯೂಸ್ ಮಾಡೋವಂಥದ್ದು ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ನಾವು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ನಾವು ಡೈಲಿ ಯೂಸ್ ಮಾಡ್ತೀವಿ. 50 ರುಪೀಸ್ ಇತ್ತು kg ಅಂತ ಹೇಳಿದ್ರೆ, 1 kgಗೆ 50 ರುಪೀಸ್ ಇತ್ತು ಅಂತ ಹೇಳಿದ್ರೆ, ನೆಕ್ಸ್ಟು 60 ರುಪೀಸ್ ಆದರೂ ನಾವು ಅಕ್ಕಿ ಮನೆಗೆ ಎಷ್ಟು ತರ್ತೀವೋ ಅಷ್ಟೇ ತರ್ತೀವಿ ಅಲ್ವಾ? ಸೊ ಅಂದರೆ ಅದರ ಬೆಲೆ ಹೆಚ್ಚಾದ್ರೂ ಅದರ ಡಿಮ್ಯಾಂಡ್ ಏನು ಕಡಿಮೆ ಆಗೋದಿಲ್ಲ. ಓಕೆ, ಇದನ್ನು ನಾವು ಗಿಫನ್ ವಿರೋಧಾಭಾಸ ಅಂತ ಹೇಳ್ತೀವಿ. ಇದನ್ನು ನಾವು ಕೆಳದರ್ಜೆಯ ಅಥವಾ ಅಗತ್ಯ ವಸ್ತುಗಳಿಗೆ ಮಾತ್ರ ಈ ಒಂದು ಸಂಗತಿ ಅನ್ವಯಿಸುತ್ತೆ ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ಅದರ ಡಯಾಗ್ರಾಮ್ ಹೇಗಿದೆ, ಎಡದಿಂದ ಬಲಕ್ಕೆ ಮೇಲ್ಮುಖವಾಗಿದೆ, ಹೌದಲ್ಲ? ಸೊ ಯಾವಾಗ ಈ ಒಂದು ಸನ್ನಿವೇಶವನ್ನು ನಾವು ನೋಡ್ಬೋದು ಅಂತ ಹೇಳಿದ್ರೆ, ವಸ್ತುಗಳ ಅಭಾವವಿದ್ದಾಗ. ಇವಾಗ ಈರುಳ್ಳಿ ಕಡಿಮೆ ಕ್ವಾಂಟಿಟೀಸ್ ಕರ್ನಾಟಕದಲ್ಲಿ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿದಾಗ ಅದರ ಪ್ರೈಸ್ ಜಾಸ್ತಿ ಆದ್ರೂ ಮನೆಗೆ ನಾವು ಯೂಸ್ ಮಾಡ್ಕೊಳ್ಳೇಬೇಕಲ್ವ? ಸೊ ಅದಕ್ಕೋಸ್ಕರ ಪರ್ಚೇಸ್ ಮಾಡ್ತೀವಿ. ಕೆಲವೊಂದು ಸಲ ಅನುಭೋಗಿ ಅಜ್ಞಾನದಿಂದ ಅವ್ರಿಗೆ ಗೊತ್ತಿಲ್ಲದೇನೂ ಸಹ ಈ ಒಂದು ಪರ್ಚೇಸ್ ಆಗುತ್ತೆ. ವಸ್ತುವಿನ ಅವಶ್ಯಕತೆ ಇದ್ದಾಗ, ನಮಗೆ ತುಂಬ ಅವಶ್ಯಕತೆ ಇದೆ, ನಾನು ಅದನ್ನು ಎಷ್ಟಾದರೂ ಆಗಲಿ ಕೊಂಡ್ಕೊಳ್ತೀನಿ. ಓಕೆ, ಇನ್ನೊಂದು ಇಲ್ಲಿ ನಿಮಗೆ ಕೆಸೆಟಿಗೆ ಬರುವಂತಹ ವಿಷಯ ಅಂತ ಹೇಳಿದ್ರೆ, ಇಲ್ಲಿ ಇನ್ಫೀರಿಯರ್ ಗೂಡ್ ಮತ್ತು ಗಿಫನ್ ಗೂಡ್. ಇನ್ಫೀರಿಯರ್ ಗೂಡ್ ಅಂತ ಹೇಳಿದ್ರೆ ಕೆಳದರ್ಜೆಯ ಸರಕುಗಳು. ಈ ಕೆಳದರ್ಜೆಯ ಸರಕುಗಳ ಒಂದು ಪಾರ್ಟಾಗಿ ಗಿಫನ್ ಗೂಡ್ ಬರುತ್ತೆ ಹೊರತು ಗಿಫನ್ ಗೂಡ್ಸ್ ಎಲ್ಲ ಇನ್ಫೀರಿಯರ್ ಗೂಡ್ ಆಗಲ್ಲ. ಓಕೆನಾ? ಇನ್ಫೀರಿಯರ್ ಗೂಡ್ ಎಲ್ಲ ಗಿಫನ್ ಗೂಡ್ ಆಗಿರುತ್ತೆ. ಓಕೆ, ಕ್ಲಿಯರ್? ನೆಕ್ಸ್ಟ್ ಇನ್ನೊಂದು ಯಾವುದು ವಿನಾಯಿತಿ, ಯಾವಾಗ ಈ ಲಾ ಆಫ್ ಡಿಮ್ಯಾಂಡ್ ಅಪ್ಲೈ ಆಗಲ್ಲ ಅಂತ ಹೇಳಿದ್ರೆ ವೆಬ್ಲನ್ ಎಫೆಕ್ಟಿಂದ. ಸೊ ಇದನ್ನು ನಾವು ಕನ್ಸ್ಪಿಷಿಯಸ್ ಕನ್ಸೆಪ್ಷನ್ ಅಂತ ಹೇಳ್ತೀವಿ. ಪ್ರತಿಷ್ಠಿತ ಮೌಲ್ಯವನ್ನು ಹೊಂದಿರುವ ಸರಕು ಈ ಒಂದು ಎಫೆಕ್ಟ್ ಅನುಭವಿಸುತ್ತೆ. ಶ್ರೀಮಂತರು ತಮ್ಮ ಪ್ರತಿಷ್ಠಿತೆಯನ್ನು ತೋರಿಸಲು ಕೆಲವು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುತ್ತಾರೆ. ಶ್ರೀಮಂತರು ತಮ್ಮ ಪ್ರತಿಷ್ಠಿತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಕೆಲವು ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುತ್ತಾರೆ. ಉದಾಹರಣೆಗೆ ಚಿನ್ನದ ಆಭರಣ ಆಗಿರ್ಬೋದು, ವಜ್ರ ಆಗಿರ್ಬೋದು, ರೇಷ್ಮೆ ಉಡುಪಾಗಿರ್ಬೋದು. ಈಗ ಮದುವೆ ಅಂತ ತೊಗೊಂಡಾಗ ನಾನು 15,000, 20,000, 50,000 ಸ್ಯಾರಿ ತೊಗೊಂಡೆ, ರೇಷ್ಮೆ ಸೀರೆ ಅಂತ ಹೇಳ್ತಾರಲ್ಲ. ಸೊ ಅದರಿಂದ ಅವರ ಒಂದು ಪ್ರೆಸ್ಟೀಜ್ ಜಾಸ್ತಿ ಆಗುತ್ತೆ. ಕಡಿಮೆಗೂ ಸಿಗುತ್ತೆ, ಆದರೆ ಅವರ ಪ್ರೆಸ್ಟೀಜ್ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ, ತೋರಿಸ್ಕೊಳ್ಳೋದಕ್ಕೋಸ್ಕರ ಆ ರೀತಿ ಗೂಡ್ಸ್ಗಳನ್ನು ಬೆಲೆ ಹೆಚ್ಚಿದ್ರೂ ನಾವು ತೊಗೊಳ್ತೀವಿ ಅನ್ನೋ ಒಂದು ಪ್ರತಿಷ್ಠೆ ತೋರಿಸ್ಕೊಳ್ಳೋದಕ್ಕೋಸ್ಕರ ಇಂತಹ ವಸ್ತುಗಳನ್ನು ಉಪಯೋಗಿಸುವುದರಿಂದ ಅವರ ಪ್ರತಿಷ್ಠೆ ಹೆಚ್ಚಿಸುತ್ತದೆ ಎಂಬ ಭಾವನೆ ಅವರಲ್ಲಿದೆ. ಈ ಸರಕುಗಳ ಬೆಲೆ ಹೆಚ್ಚಿದರೂ ಅವುಗಳ ಬೇಡಿಕೆ ಕಡಿಮೆ ಆಗೋದಿಲ್ಲ, ಹಾಗೂ ಬೆಲೆ ಕಡಿಮೆ ಆದರೂ ಬೇಡಿಕೆ ಕಡಿಮೆ ಆಗುತ್ತೆ. ಇಲ್ಲೂ ಸಹ ಬೆಲೆ ಹೆಚ್ಚಾದರೆ ಬೇಡಿಕೆ ಹೆಚ್ಚಾಗುತ್ತೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಕಡಿಮೆ ಆಗುತ್ತೆ. ಓಕೆ, ಸೊ ಇದನ್ನು ನಾವು ವೆಬ್ಲನ್ ಎಫೆಕ್ಟ್ ಅಂತ ಹೇಳ್ತೀವಿ. ನೆಕ್ಸ್ಟು ಬ್ಯಾಂಡ್ ವ್ಯಾಗನ್ ಎಫೆಕ್ಟ್. ಇದೊಂದು ಮಾನಸಿಕ ವಿದ್ಯಮಾನವಾಗಿದೆ. ಬೇರೆಯವರು ಮಾಡುತ್ತಿದ್ದಾರೆ ಎಂದು ತಿಳಿದು ತಾವು ಅಥವಾ ಆ ವ್ಯಕ್ತಿಯು ಒಂದು ಸರಕಿಗೆ ಹೆಚ್ಚಿನ ಬೇಡಿಕೆ ಇಡುವುದು. ಲೈಕ್ ಈಗ ನನ್ನ ಫ್ರೆಂಡ್ ಯಾರೋ ಐಫೋನ್ ತೊಗೊಂಡ, ಅಥವಾ ಇನ್ನೊಂದೇನೋ ಸ್ಪೋರ್ಟ್ಸ್ ಬೈಕ್ ತೊಗೊಂಡ, ಅವ್ನು ಮಾಡ್ತಾ ಇದ್ದಾನೆ ನಾನು ಮಾಡಬೇಕು, ಆ ರೀತಿಯಾಗಿ ಫ್ಯಾಷನ್. ಸೊ ಇದನ್ನು ನಾವು ಫ್ಯಾಷನ್ ಅಂತ ಹೇಳ್ತೀವಿ. ಸೊ
ಅದರ ಬೆಲೆ ಹೆಚ್ಚಿದ್ರು, ಈಗ 3 ಲಕ್ಷದ ಬೈಕ್ ಸಿಗ್ತಾ ಇದೆ, ಅದರ ಬೆಲೆ ಹೆಚ್ಚಿದೆ, ಆದರೂ ನೀವು ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ನನ್ನ ಫ್ರೆಂಡ್ ತೊಗೊಂಡಿದ್ದಾನೆ ಅನ್ನೋ ಒಂದು ರೀಸನ್ಗೋಸ್ಕರ. ಸೊ ಇದನ್ನು ನಾವು ಬ್ಯಾಂಡ್ ವ್ಯಾಗನ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ಫ್ಯಾಷನ್ ಅನ್ನೋ ಹೆಸರಲ್ಲಿ ಮಾಡೋ ಅಂಥದ್ದು. ನೆಕ್ಸ್ಟು ಸ್ನೋಬ್ ಎಫೆಕ್ಟ್. ಸೊ ಇಲ್ಲೂ ಸಹ ಲಾ ಆಫ್ ಡಿಮ್ಯಾಂಡ್ ಅಪ್ಲೈ ಆಗಲ್ಲ. ಯಾಕೆ? ಈ ಸರಕುಗಳ ಆರ್ಥಿಕ ಮೌಲ್ಯಗಳು ಹೆಚ್ಚಾಗಿರುವುದರಿಂದ ಬೇರೆಯವರಿಗೂ ಹೆಚ್ಚಾಗಿ, ಅಂದರೆ ಬೇರೆಯವರಿಗಿಂತ ಹೆಚ್ಚಾಗಿ ಅಥವಾ ಬೇರೆಯವರಿಗಿಂತ ವಿಭಿನ್ನವಾಗಿರಲು ಖರೀದಿಸುತ್ತಾರೆ. ಸೊ ಅಂದರೆ ಇದರ ಆರ್ಥಿಕ ಮೌಲ್ಯ ಹೆಚ್ಚಿರುತ್ತೆ, ಆದರೆ ಅದರ ವಾಸ್ತವಿಕ ಮೌಲ್ಯ ಕಡಿಮೆ ಇರುತ್ತೆ. ಈಗ ಎಕ್ಸಾಂಪಲ್ ಆಗಿ ಹೇಳ್ತಾ ಇದ್ದೀನಿ ನೋಡಿ, ಒಂದು ಅಪರೂಪದ ಕಲಾಕೃತಿಗಳು, ಒಂದು ಪೇಂಟಿಂಗ್ ಅಂದ್ಕೊಳ್ಳಿ. ಆ ಪೇಂಟಿಂಗಿಗೆ ವಾಸ್ತವಿಕ ಬೆಲೆ ಅಂತ ಹೇಳಿದ್ರೆ ಅದು ಫೇಮ್ ಆಗಿರುತ್ತೆ, ಅದರ ಪೇಂಟ್ ಕಡಿಮೆ ಇರುತ್ತೆ, ಅವೆಲ್ಲ ಒಂದು ವಾಸ್ತವಿಕ ಬೆಲೆ. ಬಟ್ ಆ ಪೇಂಟಿಂಗಿಗೆ ಹಣ ಹೆಚ್ಚಾಗಿರುತ್ತೆ, ಆ ಒಂದು ಕಲಾಕೃತಿ ಬರೆದಿರೋದಕ್ಕೋಸ್ಕರ ಅದರ ಬೆಲೆ ಹೆಚ್ಚಿರುತ್ತೆ. ಹಾಗೆ ಡಿಸೈನರ್ ಬಟ್ಟೆಗಳು, ಅದರ ಕಾಸ್ಟ್, ಪ್ರೊಡಕ್ಷನ್ ಕಾಸ್ಟ್ ಕಡಿಮೆ ಇದ್ದರೂ ಅದು ಡಿಸೈನರ್ ಕ್ಲಾತ್ ಆಗಿರೋದ್ರಿಂದ ಅದರ ಕಾಸ್ಟ್ ಜಾಸ್ತಿ, ಅಂದರೆ ಅದರ ಪ್ರೈಸ್ ಜಾಸ್ತಿ ಇರುತ್ತೆ. ಇದನ್ನು ನಾವು ಸ್ನೋಬ್ ಎಫೆಕ್ಟ್ ಅಂತ ಹೇಳ್ತೀವಿ. ಈ 4 ವಿಷಯಗಳಲ್ಲಿ, 4 ಸಂಗತಿಗಳಲ್ಲಿ ಈ ಲಾ ಆಫ್ ಡಿಮ್ಯಾಂಡ್ ಅಪ್ಲೈ ಆಗೋದಿಲ್ಲ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಬೇಡಿಕೆಯಲ್ಲಿನ ಬದಲಾವಣೆ. ಇದನ್ನು ನಾವು ಚೇಂಜ್ ಇನ್ ಡಿಮ್ಯಾಂಡ್ ಅಂತ ಹೇಳ್ತೀವಿ. ಇದರಲ್ಲಿ ಮೂಮೆಂಟ್ ಅಲಾಂಗ್ ದ ಡಿಮ್ಯಾಂಡ್ ಕರ್ವ್, ಶಿಫ್ಟ್ ಇನ್ ಡಿಮ್ಯಾಂಡ್ ಕರ್ವ್ ಅಂತ 2 ಕಾನ್ಸೆಪ್ಟ್ ಬರುತ್ತೆ. ಈ 2 ಕಾನ್ಸೆಪ್ಟನ್ನು ತುಂಬ ವಿವರವಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ವಿವರಣೆ ಮಾಡಿದ್ದೀನಿ. ಐಕಾನಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಚೆಕ್ ಮಾಡಿಕೊಂಡು ಇನ್ನೂ ವಿವರವಾಗಿ ನೋಡ್ಕೋಬೋದು. ಓಕೆ, ಸೊ ಬೇಡಿಕೆಯಲ್ಲಿನ ಬದಲಾವಣೆಯಲ್ಲಿ ಅಂತ ಬಂದಾಗ ಮೊದಲನೇದು ಬೇಡಿಕೆ ರೇಖೆಯಲ್ಲಿನ ಚಲನೆಗಳು, ಮೂಮೆಂಟ್ ಅಲಾಂಗ್ ಡಿಮ್ಯಾಂಡ್ ಕರ್ವ್. ಯಾವಾಗುತ್ತೆ? ವಸ್ತುವಿನ ಅಥವಾ ಸರಕಿನ ಬೆಲೆಯಲ್ಲಿ ಬದಲಾವಣೆಯಾದಾಗ ಅದರ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತದೆ. ಸರಕಿನ ಬೆಲೆಯಲ್ಲಿ ಬದಲಾವಣೆಯಾದಾಗ ಅದರ ಬೇಡಿಕೆಯಲ್ಲಿ ಬದಲಾವಣೆ ಆಗುತ್ತದೆ. ಇದನ್ನೇ ನಾವು ಹಿಗ್ಗುವಿಕೆ ಇಲ್ಲವೇ ಕುಗ್ಗುವಿಕೆ ಅಂತ ಹೇಳ್ತೀವಿ. ನಾವಿದು ಡಯಾಗ್ರಾಮ್ ಹೇಳಿದಾಗ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಅದರ ಬೇಡಿಕೆ ಏನಾಗ್ತಾ ಇದೆ? ಹೆಚ್ಚಾಗ್ತಾ ಇದೆ, ಬೆಲೆ ಕಡಿಮೆ ಆಗ್ತಾ ಇದೆ. ಇದನ್ನು ಬೇಡಿಕೆ ಹಿಗ್ಗುವಿಕೆ ಅಂತ ಹೇಳಿದ್ರೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ, ಹೌದಲ್ಲ? ಇದನ್ನು ನಾವು ಡಿಮ್ಯಾಂಡ್ ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಹಾಗೆ ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತದೆ, ಇದನ್ನು ನಾವು ಬೇಡಿಕೆ ಕುಗ್ಗುವಿಕೆ, ಡಿಮ್ಯಾಂಡ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಸೊ ವಿತ್ ಡಯಾಗ್ರಾಮ್ ನೋಡೋಣ. ಸೊ ಇಲ್ಲಿ Q1 Q2 ಇದೆ, Q1 Q2 ಇದೆ, P2 P1 ಇದೆ. ಸೊ ಇಲ್ಲಿ P ಅನ್ನೋದು ಒರಿಜಿನಲ್ ಪ್ರೈಸ್, ಹಾಗೆ Q ಅನ್ನೋದು ಒರಿಜಿನಲ್ ಕ್ವಾಂಟಿಟಿ ಡಿಮ್ಯಾಂಡೆಡ್. ಓಕೆ, ಸೊ ಮೊದಲಿದ್ದಂತಹ ಪ್ರೈಸ್ ಮತ್ತು ಮೊದಲಿದ್ದಂತಹ ಕ್ವಾಂಟಿಟಿ ಇದು. ಓಕೆ, 1 ಸೆಕೆಂಡ್. ಮೊದಲಿದ್ದಂತಹ ಪ್ರೈಸ್ ಮತ್ತು ಕ್ವಾಂಟಿಟಿ ಇದಾಗಿದೆ. ಓಕೆ, ಈಗ ಕಾನ್ಸ್ಟ್ರಕ್ಷನ್ ಯಾವಾಗ ಆಗುತ್ತೆ, ಎಕ್ಸ್ಪ್ಯಾನ್ಷನ್ ಯಾವಾಗ ಆಗುತ್ತೆ ಅಂತ ಹೇಳ್ತೀನಿ. ಸೊ ಇಲ್ಲಿ P ಇಂದ ಪ್ರೈಸ್ ಏನಾಗ್ತಾ ಇದೆ? P2ಗೆ ಕಡಿಮೆ ಆಗಿದೆ. ಅದರ ಡಿಮ್ಯಾಂಡ್ ಏನಾಯಿತು? ಇನ್ಕ್ರೀಸ್ ಆಯಿತು. Q ಇಂದ Q2ಗೆ ಇನ್ಕ್ರೀಸ್ ಆಯಿತು. ಪ್ರೈಸ್ P ಇಂದ P2ಗೆ ಡಿಕ್ರೀಸ್ ಆಗಿದ್ದರಿಂದ ಕ್ವಾಂಟಿಟಿ ಡಿಮ್ಯಾಂಡೆಡ್ Q ಇಂದ Q2ಗೆ ಹೆಚ್ಚಾಯಿತು ಅಂತ ಹೇಳಿದರೆ ಇಷ್ಟು ಪ್ರಮಾಣದಲ್ಲಿ, 1 ಸೆಕೆಂಡ್, ದಿಸ್ ಒರಿಜಿನಲ್ ಪ್ರೈಸ್ ಆ್ಯಂಡ್ ಕ್ವಾಂಟಿಟಿ. ಇಷ್ಟು ಪ್ರಮಾಣದಲ್ಲಿ ಏನಾಗಿದೆ? ಬೇಡಿಕೆ ಹೆಚ್ಚಾಗಿದೆ. ಯಾಕೆ? ಪ್ರೈಸ್ ಇಲ್ಲಿ ಕಡಿಮೆ ಆಗಿದ್ದರಿಂದ. ಸೊ ಅಂತ ಹೇಳಿದರೆ ಬೇಡಿಕೆ ಏನಾಗಿದೆ? ಹೆಚ್ಚಾಗಿದೆ. ಅದನ್ನು ನಾವೇನಂತ ಹೇಳ್ತೀವಿ? ಎಕ್ಸ್ಪ್ಯಾನ್ಷನ್, ಬೇಡಿಕೆ ಹಿಗ್ಗುವಿಕೆ ಅಂತ ಹೇಳ್ತಾ ಇದ್ದೀವಿ. ಯಾಕಾಯಿತು? ಪ್ರೈಸಲ್ಲಿ ಕಡಿಮೆ ಆಗಿದ್ದರಿಂದ. ಅದನ್ನು ನಾವು ಎಕ್ಸ್ಪ್ಯಾನ್ಷನ್ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಪ್ರೈಸ್ P ಇಂದ P1ಗೆ ಹೆಚ್ಚಾಗಿದೆ. ಇದರಿಂದ ಬೇಡಿಕೆ ಕಡಿಮೆ ಆಗಿದೆ.
ಇದನ್ನು ನಾವು ಡಿಮ್ಯಾಂಡ್ ಕಾನ್ಸ್ಟ್ರಕ್ಷನ್ ಅಂತ ಹೇಳಿದ್ರೆ ಇಷ್ಟು ಹೆಚ್ಚಾಗಿದ್ದಕ್ಕೆ ಇಲ್ಲಿಂದ ಇಲ್ಲಿಗೆ ಕಡಿಮೆ ಆಗಿದೆ, ಹೌದಲ್ಲ ಈ ಪಾರ್ಟ್. ಸೊ ಇದನ್ನು ನಾವು ಕಾನ್ಸ್ಟ್ರಕ್ಷನ್ ಅಂತ ಹೇಳ್ತೀವಿ. ಸೊ ಹೀಗೆ ಹೋದರೆ ಬೇಡಿಕೆ ರೇಖೆ ಕಾನ್ಸ್ಟ್ರಕ್ಷನ್ ಆಗುತ್ತೆ, ಬೇಡಿಕೆ ರೇಖೆ ಹೀಗೆ ಬಂದರೆ ಎಕ್ಸ್ಪ್ಯಾನ್ಷನ್. ಇದಿಷ್ಟು ಎಕ್ಸ್ಪ್ಯಾನ್ಷನ್, ಇಲ್ಲಿಂದ ಇಲ್ಲಿವರೆಗೂ ಎಕ್ಸ್ಪ್ಯಾನ್ಷನ್ ಆಗಿದೆ, ಹೌದಾ. ಹಾಗೆ ಬೇಡಿಕೆ ಬೆಲೆ ಹೆಚ್ಚಾಗಿದ್ದರಿಂದ ಇಷ್ಟು ಮಾತ್ರ ಪ್ರಮಾಣದಲ್ಲಿ ಬೇಡಿಕೆ ಇದೆ. ಅರ್ಥ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಯಾಕಾಗತ್ತೆ, ಮಾರುಕಟ್ಟೆ ಬೆಲೆಯಲ್ಲಿ ಬದಲಾವಣೆಯಿಂದ ಮಾತ್ರ ಬೇಡಿಕೆ ರೇಖೆಯಲ್ಲಿ ಹಿಗ್ಗುವಿಕೆ ಕುಗ್ಗುವಿಕೆ ಆಗುತ್ತೆ. ಇಲ್ಲಿ ಮೇಯ್ನಾಗಿ ತಿಳ್ಕೊಬೇಕಾಗಿರೋದೇನು, ಸರಕಿನ ಬೆಲೆಯಲ್ಲಿ ಬದಲಾವಣೆಯಾದರೆ ಮಾತ್ರ ಮೂಮೆಂಟ್ ಆಗುತ್ತೆ ಡಿಮ್ಯಾಂಡ್ ಕರ್ವ್. ಅದೇನು ಯಾವ ರೀತಿ ಎಕ್ಸ್ಪ್ಯಾನ್ಷನ್ ಆದರೂ ಆಗಿರ್ಬೋದು, ಕಾಂಟ್ರಾಕ್ಷನ್ ಆದರೂ ಆಗಿರ್ಬೋದು. ಅಂದರೆ ಮಾರುಕಟ್ಟೆ ಬೆಲೆಯಲ್ಲಿ ಬದಲಾವಣೆ ಆದರೆ ಮಾತ್ರ. ಹೆಚ್ಚಿನ ಬೆಲೆಯು ಬೇಡಿಕೆ ರೇಖೆಯು ಹಿಗ್ಗುವಂತೆ ಮಾಡುತ್ತದೆ. ಬೆಲೆ ಹೆಚ್ಚಾದರೆ ಬೇಡಿಕೆ ರೇಖೆ ಡಿಮ್ಯಾಂಡ್ ಕರ್ವ್ ಕುಗ್ಗುತ್ತೆ, ಕಡಿಮೆ ಆಗುತ್ತೆ. ಬೆಲೆ ಕಡಿಮೆ ಆದರೆ ಡಿಮ್ಯಾಂಡ್ ಕರ್ವ್ ಹಿಗ್ಗುತ್ತೆ. ಓಕೆ, ಸೊ ಇದಿಷ್ಟು ಮೂಮೆಂಟ್ ಅಲಾಂಗ್ ಡಿಮ್ಯಾಂಡ್ ಕರ್ವ್ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದರಲ್ಲಿ ಏನು ತಿಳ್ಕೊಬೇಕು, ಬೆಲೆಯಲ್ಲಿ ಆಗೋ ಬದಲಾವಣೆಯಿಂದ ಬೇಡಿಕೆಯಲ್ಲೂ ಸಹ ಬದಲಾವಣೆ ಆಗ್ತಾ ಇದೆ. ಹೇಗಾಗ್ತಾ ಇದೆ, ಬೆಲೆ ಹೆಚ್ಚಾದರೆ ಬೇಡಿಕೆ ಕುಗ್ಗುತ್ತೆ, ಬೆಲೆ ಕಡಿಮೆ ಆದರೆ ಬೇಡಿಕೆ ಹಿಗ್ಗುತ್ತೆ. ದಟ್ಸ್ ಇಟ್. ನೆಕ್ಸ್ಟ್, ಬೇಡಿಕೆ ರೇಖೆಯಲ್ಲಿನ ವರ್ಗಾವಣೆ, ಶಿಫ್ಟಿಂಗ್ ಇನ್ ಡಿಮ್ಯಾಂಡ್ ಕರ್ವ್. ಈ ಎರಡು ಪಾಯಿಂಟ್ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಇಂಗ್ಲೀಷ್ ಡೆಫಿನಿಷನ್ಸನ್ನು ಕೊಟ್ಟು ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ, ಬೇಕಂದರೆ ನೀವು ಚೆಕ್ ಮಾಡ್ಕೊಳ್ಳಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಸೊ ನೆಕ್ಸ್ಟ್, ಬೇಡಿಕೆ ರೇಖೆಯಲ್ಲಿನ ವರ್ಗಾವಣೆ, ಶಿಫ್ಟಿಂಗ್ ಇನ್ ಡಿಮ್ಯಾಂಡ್ ಕರ್ವ್. ಬೇಡಿಕೆ ಬೆಲೆಯನ್ನು ಹೊರತುಪಡಿಸಿ, ಫಸ್ಟ್ ನಾವು ಮೂಮೆಂಟ್ ನೋಡಿದಾಗ ಬೆಲೆಯನ್ನು ಮಾತ್ರ ಹೇಳಿದ್ದೆ, ಬೆಲೆಯಲ್ಲಿ ಬದಲಾವಣೆ ಆಗಿದ್ದಕ್ಕೆ. ಆದರೆ ಇಲ್ಲಿ ಶಿಫ್ಟಿಂಗಲ್ಲಿ ಬೆಲೆಯನ್ನು ಹೊರತುಪಡಿಸಿ ಇತರೆ ವಿಷಯದಲ್ಲಿ ಬದಲಾವಣೆಯಿಂದ ಬೇಡಿಕೆ ರೇಖೆಯು ವರ್ಗಾವಣೆಯಾಗುವುದು, ಅಂದರೆ ಹೆಚ್ಚುವುದು ಅಥವಾ ಕಡಿಮೆ ಆಗುವುದನ್ನು ಬೇಡಿಕೆ ರೇಖೆಯಲ್ಲಿನ ವರ್ಗಾವಣೆ ಅಂತ ಹೇಳ್ತೀವಿ. ಬೇಡಿಕೆ ಬಿಟ್ಟು ಬೇರೆ, ಬೆಲೆ ಬಿಟ್ಟು ಬೇರೆ ಯಾವುದ್ಯಾವುದಿದೆ, ಅನುಭೋಗಿಯ ಆದಾಯ ಇರ್ಬೋದು, ಅನುಭೋಗಿಯ ಅಭಿರುಚಿ ಇರಬಹುದು. ಸೊ ಈ ಎಲ್ಲ ವಿಷಯಗಳಲ್ಲಿ, ಅಥವಾ ಪರ್ಯಾಯ ಸರಕಿನ ಬೇಡಿಕೆಯಲ್ಲಿನ ಬದಲಾವಣೆಯಿಂದಾದರೂ ಆಗಿರ್ಬೋದು. ಓಕೆ, ಸೊ ನಾವಿಲ್ಲಿ ಎಕ್ಸಾಂಪಲ್ ಆಗಿ ತಗೊಳ್ತಾ ಇರೋದು ಅನುಭೋಗಿಯ ಆದಾಯವನ್ನು ಇಟ್ಕೊಂಡಿದ್ದೀವಿ. ಸೊ ಅನುಭೋಗಿಯ ಆದಾಯದಲ್ಲಿ ಬದಲಾವಣೆ ಆದರೆ ಏನು ಚೇಂಜ್ ಆಗುತ್ತೆ, ಬೇಡಿಕೆ ರೇಖೆ ಹೇಗೆ ಚೇಂಜ್ ಆಗುತ್ತೆ ಅಂತ. ಓಕೆ, ಡಿಮ್ಯಾಂಡ್ ಚೇಂಜ್ ಬಿಕಾಸ್ ಆಫ್ ಚೇಂಜ್ ಇನ್ ಅದರ್ ಫ್ಯಾಕ್ಟರ್ಸ್ ಆ್ಯಂಡ್ ಪ್ರೈಸ್ ವಿಲ್ ಕಾನ್ಸ್ಟೆಂಟ್. ಇಲ್ಲಿ ಬೆಲೆ ಕಾನ್ಸ್ಟೆಂಟ್ ಆಗಿದೆ, ಯಾವುದೇ ರೀತಿ ಬೆಲೆಯಲ್ಲಿ ಚೇಂಜಸ್ ಇಲ್ಲ. ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಚೇಂಜಸ್ ಬೇಡಿಕೆ ರೇಖೆಯಲ್ಲಿ ಆಗ್ತಾಯಿದೆ. ಓಕೆ, ಎಕ್ಸಾಂಪಲ್ ಆಗಿ ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಅನುಭೋಗಿ ಆದಾಯವನ್ನು ಎಕ್ಸಾಂಪಲ್ ಆಗಿ ನಾವಿಲ್ಲಿ ತೊಗೊಂಡಿದ್ದೀವಿ. ಓಕೆ, ಸೊ ನಾವೀಗ ಡೈರೆಕ್ಟಾಗಿ ಡಯಾಗ್ರಾಮ್ಗನ್ನು ಹೋಗೋಣ. ಸೊ ಇಲ್ಲಿ 0x ಆ್ಯಕ್ಸಿಸಲ್ಲಿ ಕ್ವಾಂಟಿಟಿ ಡಿಮ್ಯಾಂಡೆಡ್, 0y ಅಲ್ಲಿ ಪ್ರೈಸ್ ಇದೆ. ಸೊ P ಮೀನ್ಸ್ ಪ್ರೈಸ್ ಕರ್ವ್, ಇದನ್ನು ನಾವು ಪ್ರೈಸ್ ಕರ್ವ್. ಸೊ ಪ್ರೈಸ್ ಏನಾಗಿದೆ, ಕಾನ್ಸ್ಟೆಂಟ್ ಆಗಿದೆ, ದೆರ್ ಇಸ್ ನೋ ಚೇಂಜಸ್ ಇನ್ ಪ್ರೈಸ್. ಓಕೆ, ಸೊ Q1 is quantity 1, Q is quantity, original quantity, this is Q2, quantity 2. ಓಕೆ, ಏನು ಚೇಂಜಸ್ ಆಗಿದೆ ಇಲ್ಲಿ, ಇನ್ಕಮ್ ಹೆಚ್ಚಾದ್ರಿಂದ. ಸೊ Q ಅಂತ ಹೇಳಿದಾಗ ದಟ್ ಈಸ್ ಒರಿಜಿನಲ್ ಕ್ವಾಂಟಿಟಿ. ಸೊ ಒಬ್ಬ ಅನುಭೋಗಿಯ ಆದಾಯ ಏನಾಗಿದೆ, ಹೆಚ್ಚಾಗಿದೆ. ಸೊ ಆದಾಯ ಹೆಚ್ಚಾದರೆ ಬೇಡಿಕೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಬೇಡಿಕೆಯು ಸಹ ಹೆಚ್ಚಾಗುತ್ತೆ, ಹೌದಲ್ವಾ. ಸೊ ವರಮಾನ, ಆದಾಯ, ಇನ್ಕಮ್ ಹೆಚ್ಚಾದರೆ ಕ್ವಾಂಟಿಟಿ ಡಿಮ್ಯಾಂಡು ಸಹ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿಗೆ ಹೆಚ್ಚಾಗುತ್ತೆ. ಸೊ ಅಂದರೆ Q ಇಂದ Q2ಗೆ ಬೇಡಿಕೆ ಹೆಚ್ಚಾಗಿದೆ. ಸೊ ದಿಸ್ ಈಸ್ ಒರಿಜಿನಲ್ ಡಿಮ್ಯಾಂಡ್ ಕರ್ವ್. ಈ ನೆಕ್ಸ್ಟ್ ಚೇಂಜ್ ಆಗಿದ್ದರಿಂದ ಇಷ್ಟು ಪ್ರಮಾಣದಲ್ಲಿ ಹೆಚ್ಚಾಯಿತು ಬೇಡಿಕೆ, ಅಂದರೆ ನಾವಿಲ್ಲಿ ಮತ್ತೊಂದು ರೇಖೆಯನ್ನು ಡ್ರಾ ಮಾಡ್ಕೊಳ್ತಾ ಇದ್ದೀವಿ, ದಟ್ ಈಸ್ ಕಾಲ್ಡ್ ಆಸ್ D2. ಸೊ ಬೇಡಿಕೆ ರೇಖೆ ಏನಾಗಿದೆ, ಇಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗಿದೆ.
ಅಂತ ಹೇಳಿದ್ರೆ ರೈಟ್ ವರ್ಡ್ ಶಿಫ್ಟ್ ಆಗಿದೆ, ರೈಟ್ ಬಲಗಡೆಗೆ ಶಿಫ್ಟ್ ಆಗಿದೆ. ಇದನ್ನು ನಾವು ಬಲಮುಖ ಚಲನೆ ಅಂತ ಹೇಳ್ತೀವಿ. ಓಕೆ, ಬೇಡಿಕೆ ಹೆಚ್ಚಾಯಿತು, ಯಾಕೆ? ಇನ್ಕಮ್ ಹೆಚ್ಚಾಗಿದ್ರಿಂದ. ಕ್ಲಿಯರ್? ಅದೇ ರೀತಿಯಾಗಿ ಇನ್ಕಮ್ ಕಡಿಮೆ ಆಯಿತು, ಡಿಮ್ಯಾಂಡ್ ಸಹ ಕಡಿಮೆ ಆಗುತ್ತೆ. ಅಂತ ಹೇಳಿದ್ರೆ ಕ್ಯೂ ಇಂದ Q1ಗೆ ಬೇಡಿಕೆ ಕಡಿಮೆ ಆಗಿದೆ. ಇಲ್ಲಿ ನೋಡಿ, ಕ್ಯೂ ಇಂದ Q1ಗೆ ಬೇಡಿಕೆ ಕಡಿಮೆ ಆಗಿದೆ. ಅಂದರೆ ಡಿ ಇಂದ D1ಗೆ ರೇಖೆ ಶಿಫ್ಟ್ ಆಗಿದೆ. ಸೊ ಯಾವ ಕಡೆ ಶಿಫ್ಟ್ ಆಯಿತು? ಲೆಫ್ಟಿಗೆ. ಹೌದಾ? ಎಡಮುಖ ಚಲನೆ ಆಗ್ತಾ ಇದೆ. ಸೊ ಇಷ್ಟೇ. ಓಕೆ, ಡಿಮ್ಯಾಂಡ್ ಹೇಗೆ ಚೇಂಜಸ್ ಆಗುತ್ತೆ? ಯಾವಾಗ? ಇನ್ಕಮ್ ಚೇಂಜಸ್ ಆದಾಗಿಂದ. ಇನ್ಕಮ್ ಹೆಚ್ಚಾದರೆ ಡಿಮ್ಯಾಂಡ್ ಕರ್ವ್ ರೈಟ್ ವರ್ಡ್ ಶಿಫ್ಟ್ ಆಗುತ್ತೆ. ಇನ್ಕಮ್ ಕಡಿಮೆ ಆದರೆ ಡಿಮ್ಯಾಂಡ್ ಕರ್ವ್ ಲೆಫ್ಟ್ ವರ್ಡ್ ಶಿಫ್ಟ್ ಆಗುತ್ತೆ. ಈಸಿ. ಆದರೆ ಪ್ರೈಸಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಕ್ಲಿಯರ್? ಸೊ ಪಿ ಎಂಬುದು ಮಾರುಕಟ್ಟೆ ಬೆಲೆಯಾಗಿದ್ದು ಬೆಲೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅನುಭೋಗಿಯು ಆದಾಯದ ಬದಲಾವಣೆಯು ಬೇಡಿಕೆ ರೇಖೆಯ ವರ್ಗಾವಣೆಗೆ ಕಾರಣವಾಗಿದೆ. ಓಕೆ, ಅನುಭೋಗಿ ಆದಾಯ ಕಡಿಮೆಯಾದ ಕಾರಣದಿಂದ ಕ್ಯೂನಷ್ಟು ಇದ್ದ ಬೇಡಿಕೆಯು Q1ಗೆ ಕಡಿಮೆ ಆಗಿದೆ. ಇದರಿಂದ ಬೇಡಿಕೆ ರೇಖೆಯು ಎಡಗಡೆಗೆ ವರ್ಗಾವಣೆ ಆಗಿದೆ, ಶಿಫ್ಟ್ ಆಗಿದೆ. ಅನುಭೋಗಿಯ ಆದಾಯ ಹೆಚ್ಚಾದ ಕಾರಣದಿಂದ ಕ್ಯೂನಿಂದ ಬೇಡಿಕೆಯು Q2ಗೆ ಹೆಚ್ಚಾಗಿದೆ. ಇದರಿಂದ ಬೇಡಿಕೆ ರೇಖೆಯು ಬಲಗಡೆಗೆ ಶಿಫ್ಟ್ ಆಗಿದೆ. ಇದನ್ನೇ ಎಕ್ಸ್ಪ್ಲನೇಷನ್ ನಾನಿಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ಓಕೆ, ನೆಕ್ಸ್ಟ್ ಬದಲಿ ಸರಕು ಮತ್ತು ಪೂರಕ ಸರಕು. ಇದು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲೂ ಸಹ ಒಂದು ವಿಡಿಯೋ ಇದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಮೋರ್ ಎಕ್ಸಾಂಪಲ್ಸನ್ನು ಕೊಟ್ಟು, ಮೋರ್ ಎಕ್ಸ್ಪ್ಲನೇಷನನ್ನು ಕೊಟ್ಟು ಹೇಳಿದ್ದೀನಿ. ಚೆಕ್ಔಟ್ ಮಾಡ್ಕೊಳ್ಳಿ. ಇಲ್ಲಿ ಯಾಕೆ ಬರ್ತಾ ಇದೆ? ಲೀಡ್ ಡಿಮ್ಯಾಂಡ್ ಮತ್ತು ಇನ್ಕಮ್ ಎಫೆಕ್ಟ್ ಏನಿದೆ ಈ ಎರಡು ಗೂಡ್ ಮೇಲೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ಬದಲಿ ಸರಕು ಅಂದರೆ ಈ ಸರಕಿನ ಬೆಲೆ ಹೆಚ್ಚಾದರೆ ಇದರ ಬದಲಿ ಸರಕಿನ ಬೇಡಿಕೆ ಹೆಚ್ಚಾಗುತ್ತದೆ. ಸೊ ಟೀ, ಕಾಫಿ ಎಕ್ಸಾಂಪಲ್. ಸೊ ಟೀನ ಬೆಲೆ ಹೆಚ್ಚಾದರೆ ಅದರ ಬದಲಿ ಸರಕು ಯಾವುದಾಗಿರುತ್ತೆ? ಕಾಫಿ. ಕಾಫಿನ ಬೇಡಿಕೆ ಹೆಚ್ಚಾಗುತ್ತೆ. ಸೊ ಟೀ ಕುಡ್ತಾ ಇರೋಂಥಷ್ಟು ಜನ ಇದ್ದಾರೆ ಅಂದ್ಕೊಳ್ಳೋಣ. ಸೊ ಅವರು ಟೀ ಬೆಲೆ ಹೆಚ್ಚಾಗಿದೆ ಈಗ. ಸೊ ಟೀ ಬದಲಿ ಸರಕು ಯಾವುದಿದೆ? ಕಾಫಿ ಇದೆ. ಟೀ ಬೇಡಪ್ಪ, ಕಾಫಿನೇ ಕುಡಿಯೋಣ ಅಂತ ತುಂಬ ಜನ ಆ ಕಡೆ ವಾಲೋದ್ರಿಂದ ಅವರ ಒಲವನ್ನು ಕಾಫಿ ಕಡೆ ತಿರುಗಿಸೋದ್ರಿಂದ ಅದರ ಬೇಡಿಕೆ ಹೆಚ್ಚಾಗುತ್ತೆ. ಇದನ್ನು ನಾವು ಬದಲಿ ಸರಕು ಅಂತ ಹೇಳ್ತೀವಿ. ಸೊ ಇದರ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಧನಾತ್ಮಕವಾಗಿರುತ್ತೆ. ಪಾಸಿಟಿವ್ ಎಲಾಸ್ಟಿಸಿಟಿ ಇರುತ್ತೆ ಅಷ್ಟೇ. ಸೊ ಇಲ್ಲಿ ಪೂರಕ ಸರಕು ಅಂತ ಹೇಳಿದ್ರೆ ಈ ಸರಕಿನ ಬೆಲೆ ಹೆಚ್ಚಾದರೆ ಅದರ ಪೂರಕ ಸರಕಿನ ಬೇಡಿಕೆ ಕಡಿಮೆ ಆಗುತ್ತದೆ. ಎಕ್ಸಾಂಪಲ್ ಆಗಿ ಪೆನ್ನು ಮತ್ತು ಇಂಕು ಅಥವಾ ಕಾರು, ಪೆಟ್ರೋಲ್ ಅಂತ ಹೇಳ್ತಿದ್ದೀನಿ. ಈಗ ಪೆನ್ನಿನ ಬೆಲೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಅದರ ಪೂರಕ ಸರಕು ಇಂಕು ಅಲ್ವಾ? ಸೊ ಇಂಕ್ ಇದ್ದರೆ ಮಾತ್ರ ಪೆನ್ ಯೂಸ್ ಮಾಡೋಕ್ಕಾಗತ್ತೆ. ಇಂಕಿನ ಬೇಡಿಕೆ ಕಡಿಮೆ ಆಗುತ್ತೆ. ನೀನು ಪೆನ್ನೇ ತೊಗೊಂಡಿಲ್ಲ ಅಂದರೆ ಇಂಕ್ ಬೇಡಿಕೆ ಹೇಗೆ ಹೆಚ್ಚಾಗುತ್ತೆ? ಅದೇ ರೀತಿ ಕಾರು ಮತ್ತು ಪೆಟ್ರೋಲ್. ಸೊ ಪೆಟ್ರೋಲ್ನ ಬೆಲೆ ಹೆಚ್ಚಾದರೆ ಅದೇ ರೀತಿ ಇದರ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಋಣಾತ್ಮಕವಾಗಿರುತ್ತೆ, ನೆಗೆಟಿವ್.